ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇನ್ನೇನು 2 ದಿನಗಳಲ್ಲಿ IPL ಸ್ಟಾರ್ಟ್ ಆಗ್ತಿದೆ. ಸೊ ನಮ್ಮ ಫ್ರೆಂಡ್ಸ್ದು ಒಪಿನಿಯನ್ಸ್ ಎಲ್ಲ ತಿಳ್ಕೊಳೋಣ ಈ ಒಂದು ವಿಡಿಯೋದಲ್ಲಿ. ಲೆಟ್ಸ್ ಚಲೋ. ನಮ್ಮ ಮಧು ಸಿಕ್ಕವ್ರೆ ಕ್ವಶನ್ ಕೇಳಲ್ಲ ಬಾಬದು ಬಾ. ಸೊ ಇನ್ನೇನು ನಮ್ಮ ಏನೋ 2 ದಿನಗಳಲ್ಲಿ IPL ಸ್ಟಾರ್ಟ್ ಆಗ್ತಾ ಇದೆ. ಖಂಡಿತ. ಸೊ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ? ಅವರೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಮಧು? ನಾವು ಆಲ್ವೇಸ್ RCB ಅಂತ ಅನ್ಕೊಂಡಿದ್ದೀನಿ. ಬಟ್ ಇದೆಲ್ಲ RCB ಫ್ಯಾನ್, ನಾನು ಒಬ್ಬಳೆ CSK ಫ್ಯಾನ್ ಅಂತಲೂ ಅನ್ಕೊಳ್ಳಲ್ಲ. ನಾನು ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ. ಯಾಕೆ? ನನಗೆ ಕ್ರಿಕೆಟ್ ನೋಡಲ್ಲ. ಅಡ್ಗೋಡದ್ಮೇಲೆ ದೀಪ ಇದ್ದಂಗೆ ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ. ಆ ಕಡೆಯವ್ರಿಗೂ ಬೇಜಾರಾಗಿ ಬರ್ತು, ಈ ಕಡೆಯವ್ರಿಗೂ ಬೇಜಾರಾಗಿ ಬರ್ತು. ಅದಕ್ಕೆ ನಾನು ಎಲ್ಲ ಸಪೋರ್ಟ್ ಮಾಡ್ತೀನಿ. ನೀನು 2 ಕಾಲಲ್ಲೂ ಏನೋ 2 ದೋಣಿಯಲ್ಲಿ ಒಂದೊಂದು ಕಾಲಿದ್ರೆ ಅಷ್ಟೇ. ಓಂ ನಮಃ ಶಿವಾಯ. ಅದಕ್ಕೆ 2 ಜೋಡಿ ಮೇಲೂ ಕಾಯಿ ಇಕ್ತಿಲೆ, ಬೀಚ್ ಮೇಲೂ ಕಾಯಿ ಇಕ್ತಿಲೆ. ಬೀಚ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ. ನಮ್ಗೇನು ಕ್ರಿಕೆಟ್ ಹುಚ್ಚಲ್ಲ ಏನಿಲ್ಲ. ಅವಾಗವಾಗ ನಮ್ಮ ಅಪ್ಪ ನಮ್ಮ ಅಣ್ಣ ಹಾಕಿದಾಗ ಒಂಚೂರು ಹಿಂಗೆ ನೋಡ್ತೀವಿ ಅಷ್ಟೇ. ಕ್ರಿಕೆಟ್ ಎಲ್ಲ ಜಾಸ್ತಿ ನೋಡೋಕ್ಕಾಗಲ್ಲ. ಯಾರಿಗೂ ಏನು ಈಗ ಹೋಗಿ RCB ಗೆದ್ದಿದ ತಕ್ಷಣ ಹೋಗಿ ಸತ್ರಲ್ಲ 11 ಜನ ಆ ಥರ ಸಾಯಕ್ಕೂ ಹೋಗಲ್ಲ. CSK ಸೋಲ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ಡಿಮೋಟಿವೇಟ್ ಮಾಡೋದು, ಅವ್ರನ್ನ ಹೀಯಾಡ್ಸೋದು ಇಲ್ಲ. ನಮ್ಮ ಪಡಿಗೆ ನಾವು ಇರ್ತೀವಿ. ಅವ್ರ ಆಟ ಈಗ ಒಬ್ರು ಗೆಲ್ಬೇಕು ಅಂದ್ರೆ ಒಬ್ರು ಸೋಲ್ಬೇಕು, ಹಂಗೆ ಅವ್ರು ಗೆಲ್ಬೇಕು ಅಂದ್ರೆ ಸೋಲ್ತಾರೆ ಅಷ್ಟೇ. ಓ ಮೈ ಗಾಡ್, ಫಿಲಾಸಫಿ ಎಲ್ಲ ನಮ್ಮ ಮಧುನೇ ಹೇಳ್ಬಿಟ್ರಿ ಗೈಸ್. ಏನಿಲ್ಲ ಗೈಸ್, ನಾನು ತುಂಬ ಒಳ್ಳೆ ಹುಡುಗಿ, ಅದಕ್ಕೆ ಇಷ್ಟೊಂದೆಲ್ಲ ಹೇಳ್ತೀನಿ. ಅದೇ ಬಿಗ್ ಬಾಸಿಗೆ ಬಂದಿದ್ದಲ್ಲಿ ಅವ್ನ ಹೆಸರೇನೋ ಅವನ ಥರ ಅಂತೂ ಹೇಳೋಕ್ಕೋಗಲ್ಲ. ಸ್ವಲ್ಪ ಸ್ವಲ್ಪ ಅಷ್ಟೇ, ಸ್ವಲ್ಪ ಅಷ್ಟೊಂದೆಲ್ಲ ಹೇಳೋಕ್ಕಲ್ಲ, ಹೋಗಲ್ಲ. ಅಷ್ಟೊಂದು ಫಿಲಾಸಫಿ ನಂಗೆ ಗೊತ್ತಿದ್ರೆ ಹೇಳ್ತೀನಿ ಗೈಸ್, ಗೊತ್ತಿಲ್ಲ ಅಂದರೆ ಹೇಳೋಕ್ಕೆ. ಥ್ಯಾಂಕ್ಸ್ ಮಧು, ಥ್ಯಾಂಕ್ ಯು ಸೊ ಮಚ್. ಯುವರ್ ಕೋಪರೇಟ್. ಒಳ್ಳೇದಾಗಲಿ. ನಿಮ್ಮ ಚಾನಲ್ ಚೆನ್ನಾಗಿರಲಿ. ಸಪೋರ್ಟ್ ಮಾಡಿ ಗೈಸ್, ಎಲ್ಲರೂ ಚಾನಲ್ಗೋಸ್ಕರ ಶ್ರಮ ಹಾಕಿ ಗೆಲ್ಸೋಣ ನಮ್ಮ ಹುಡುಗಿನ. ಹೆಣ್ಮಕ್ಳು ಗೆಲ್ಲಬೇಕು, ಹೆಣ್ಮಕ್ಳು ಬೆಳಿಬೇಕು. ಅಲ್ಲೇನೋ ಫುಲ್ ಡೀಪ್ ಡಿಸ್ಕಷನ್ ನಡೀತೈತೆ, ಅವ್ರನ್ನ ಕೇಳೋಣ. ಸ್ಕ್ವಯರ್ ವರ್ಷ ಮತ್ತು ಮೋನಿಕಾ ಅವರು ತುಂಬ ಡಿಪ್ಲೊಮೇಷನಲ್ಲಿದ್ದರು. ಸೊ ಅವ್ರಿಗೆ ಒಂಚೂರು ಎಂಟರ್ಟೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಲ್ಲ. ಸೊ ಅವ್ರ ಬಗ್ಗೆ ಒಂಚೂರು ಅಂದರೆ IPL ನಡೀತಾ ಇದೆ ಅಲ್ವಾ, ಅವ್ರನ್ನ ಕೇಳೋಣ. ವರ್ಷ ಇವಾಗ ಇನ್ನೇನು 2 ಡೇಸಲ್ಲಿ IPL ನಡೀತಾ ಇದೆಯಲ್ವಾ. ಸೊ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? RCB. ನೀವು RCBಗೆ ಯಾಕೆ ಸಪೋರ್ಟ್ ಮಾಡ್ತೀರಾ? ಯಾಕಂದರೆ ಅದು ಜಾಸ್ತಿ ಫ್ಯಾನ್ಸ್ ಆಫ್ RCB. ಯಾಕಂತಂದರೆ ನಾವು ಕರ್ನಾಟಕದವರಲ್ಲ, ಸೊ RCBಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಕರ್ನಾಟಕ ಸ್ವಲ್ಪ ನೀವು ಜೋರಾಗಿ ಹೇಳ್ತಾರೆ ಕೇಳಿಸಿ. ಸೊ ನೀವು ಆಪೋಸಿಟ್ ಟೀಮ್ನ ಏನಾದರೂ ಉದ್ವೇಷ ಮಾಡ್ತೀರಾ? ಇಲ್ಲಪ್ಪ, ಹಂಗೇನಿಲ್ಲ. ಆಪೋಸಿಟ್ ಟೀಮ್ಗೆ ನೀವೇನಾದರೂ ಹೇಳ್ಬೇಕು ಅಂತಂದರೆ ಏನು ಹೇಳ್ತೀರಾ? ಈ ಸಲ ಕಪ್ ನಮ್ಮದೇ. ಕಪ್ಪು ನಮ್ದೆ. ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಿಮ್ಮದೇ. ಈ ಸಲ ಕಪ್ ನಮ್ಮದೇ ಅಷ್ಟೇನಾ? ಅಷ್ಟೇ. ಮತ್ತೆ ಕೇಳಲ್ವಾ ನಮ್ಗೆ ಯಾರು ಇಷ್ಟ ಅಂತ? ಹಾಂ, ನಿಮ್ಗೆ ಯಾರು ಇಷ್ಟ ಅಂತ? ನಮಗೆ ವಿರಾಟ್ ಕೊಹ್ಲಿ ಮತ್ತು DDP ಅಂದರೆ ಜಾಸ್ತಿ ಇಷ್ಟ. ಹೌದಾ? ನಿಮ್ಗೂ ವರ್ಷ? ವಿರಾಟ್ ಕೊಹ್ಲಿ. ನಿಮ್ಗೂ ವರ್ಷ? ಎಲ್ಲರೂ ಇಷ್ಟ, ಆದರೆ ಅವರು ಜಾಸ್ತಿ ಇಷ್ಟ. ನನಗೆ ಜಾಸ್ತಿ ಇಶಾನ್ ಕಿಶನ್ ಇಷ್ಟ. ಇಶಾನ್ ಕಿಶನ್ ಇಷ್ಟ. ಬಟ್ ಐ ಲವ್ ಹಾರ್ದಿಕ್ ಪಾಂಡ್ಯ. ಪಾಪ ಅವ್ರು 3 ಜನ ಮಾಡ್ಕೊಂಡ್ಬಿಟ್ಟವ್ರು. ನೀನು ಇನ್ನೂ ಲವ್ ಮಾಡಿದ್ರೆ ಹೆಂಗೆ ಕಣೆ? ಆದರೂ ನನಗೆ ಮೊದಲಿಂದನೂ ಹಾರ್ದಿಕ್ ನಿಜ, ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಹಾರ್ದಿಕ್ ಪಾಂಡ್ಯ. ಇಲ್ಲ, ಆದರೂ ಹರ್ಟ್ ಮಾಡ್ತಾವ್ರೆ ಅವರು. ಮಲೈಕಾನ ಇಷ್ಟಪಡ್ಕೊಂಡು ಸರ್ ಬರ್ತಾವ್ರೆ ಆ ಕಡೆ ನೋಡಿ. ನಿಮ್ಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ, ಯಾವ ಟೀಮು ಮತ್ತು ಯಾವ ಪ್ಲೇಯರು ಅಂತ ಕಮೆಂಟ್ ಮಾಡಿ ಗೈಸ್. ನಮ್ಮ ಮೋನಿಕಾ ಹೇಳ್ದಂಗೆ ಯಾವ ಟೀಮು ಮತ್ತು ಯಾರು ನಿಮ್ಗೆ ಜಾಸ್ತಿ ಇಷ್ಟ ಅವ್ರನ್ನ ಕಮೆಂಟ್ ಮಾಡ್ತೀವಿ. ಬಾಯ್. ಸುಳ್ಳು ಹೇಳ್ಬೇಡಿ. ಹೋಗ್ಲಿ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಯಾರಿಗೂ ಮಾಡಲ್ಲ. ಏಕೆ? ಕ್ರಿಕೆಟ್ ಇಷ್ಟ ಇಲ್ಲ? ಅಯ್ಯೋ ಶೇಟ್.
ಹೋಗ್ಲಿ ಒಂದ್ಸಲ ಫೇಸ್ ತೋರಿಸಿ ನಿಮಗೂ. ಹಾಂ ಓಕೆ, ನಿಮ್ಮ ಒಪಿನಿಯನ್ ಅಂದರೆ ಇವಾಗ IPL ಇದೆಯಲ್ವಾ? ಬಟ್ ಅವ್ರು ಕ್ರೀಡಾ ಸ್ಪೋರ್ಟ್ ಮ್ಯಾನ್ಶಿಪ್ಪಿಂದ ಓಕೆ. ಬಟ್ ಈ ಥರ ಆನ್ಲೈನಿಂದ ಫ್ರಾಡ್ ಮಾಡೋದಾಗಿದೆ, ಏನೋ ದಿವಸದಾಗಿದೆ, ಹುಡುಗರು ಎಂಟರ್ಟೈನ್ಮೆಂಟ್ ಕೊಟ್ಟು ಎಂಟರ್ಟೈನ್ಮೆಂಟ್ ಕೊಟ್ಟು ಹುಡುಗರನ್ನ ಬೇರೆ ಒಂದು ಮೇನು ಸ್ಟೀಮಿಂದ ಬೇರೆ ಕಡೆ ತೊಗೊಂಡು ಹೋಗೋದನ್ನು ನೋಡ್ತಾರೆ. ಅದಕ್ಕೋಸ್ಕರ ಯಾರೂ ಅದನ್ನು ಅದಕ್ಕೊಳಗಾಗಲಾರ್ದೆ ಏನು ನಮ್ಗೆ ಏನು ಬೇಕು ಅದನ್ನು ಡಿಮ್ಯಾಂಡ್ ಮಾಡಿ ಹಂಗೆ ಪಡ್ಕೋಬೇಕು, ಎಜುಕೇಷನ್ ಪಡ್ಕೋಬೇಕು, ಒಳ್ಳೆ ಸೊಸೈಟಿಗೆ ಒಳ್ಳೆ ವೆಲ್ಫೇರ್ ಅಂಥದ್ದು ಏನೋ ಸ್ಕೀಮ್ಸ್ ಇದ್ರೆ ಅಂತಂದು ಕೇಳಬೇಕು. ಅದನ್ನು ಬಿಟ್ಟು ಈ ಥರ ಸುಮ್ಮನೆ ಎಲ್ಲೊಂದು ಬಿಟ್ಟು ಇದರಲ್ಲಿನೇ ಇನ್ವಾಲ್ವ್ ಆಗಿ ಎಲ್ಲ ಏನು ಇರಲಾರ್ದಂಗೆ ಬರೀ ಇನ್ನೂ ಎಂಜಾಯ್ ಮಾಡ್ಕೊತಿದ್ರೆ ಆಗಲ್ಲ. ಅದಕ್ಕೋಸ್ಕರ ಇದು ಆನ್ಲೈನ್ ಫ್ರಾಡ್ ಅವೆಲ್ಲ ಇರ್ತವಲ್ಲ ಅದನ್ನೆಲ್ಲ ಪ್ರಶ್ನೆ ಮಾಡಿ ಅದರಿಂದ ಹೊರಗೆ ಬಂದು ಅದರಿಂದ ನಮ್ಮ ಹುಡುಗರು ಯೂತ್ ಎನರ್ಜಿ ಏನಿದೆ ಅದನ್ನ ದೇಶಕ್ಕೋಸ್ಕರ ಬಳಕೆ ಮಾಡ್ಕೋಬೇಕು. ಹೊರತಾಗಿ ಯಾರೋ 11 ಜನ ಆಡ್ತಾರೆ ಅಂತಂದು 24 ಜನ ಬಂದು ಕುಂತ್ಕೊಂಡು ಸುಮ್ಮನೆ ತಮ್ಮ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅಷ್ಟೇ. ಥ್ಯಾಂಕ್ ಯು ಅಣ್ಣ. ಜೂನಿಯರ್ಸ್ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ನೇನು 2 ಡೇಸಲ್ಲಿ IPL ಮ್ಯಾಚ್ ನಡೀತಾ ಇತ್ತಲ್ವಾ? ಸೊ ಫಸ್ಟ್ ಮ್ಯಾಚೇ ನಮ್ಮದು RCB ಮತ್ತು SRH ಫಸ್ಟ್ ಮ್ಯಾಚೇ ಇದೆ. ಸೊ ಅವರಲ್ಲಿ ಯಾರು ಗೆಲ್ಬೋದು ಲೋಕಿ? RCB ಯಾವತ್ತೂ ಸಪೋರ್ಟ್ ಮಾಡ್ತು. ಸೊ ಅವರು 3 ರನ್ ಹೊಡಿತಾರೆ 300 ರನ್ ಹೊಡಿತಾರೆ ಅಂತಂದ್ರೆ ಅದು ಆಗುತ್ತಾ ಇಲ್ವಾ? ನಿಜ ನಿಜ. ಸೊ 5ನೇ ತಾರೀಕು ಮತ್ತು CSK ಮತ್ತು ಇದು RCB ಮ್ಯಾಚ್ ಇದೆಯಲ್ವಾ? ಅವರಲ್ಲಿ RCBಗೆ ಏನಾದರೂ ನೀವು ಅಡ್ವೈಸ್ ಹೇಳಂಗಿದ್ರೆ ಏನು ಹೇಳ್ತೀರಾ? RCBಗೆ ಅಡ್ವೈಸ್ ಹೇಳೋಕ್ಕಾಗಲ್ಲ, ನಾವು ಯಾವತ್ತಿದ್ರು RCB ಸಪೋರ್ಟ್ ಅಷ್ಟೇ. ಅಂದರೆ ಸ್ಟ್ರಾಟಜಿ ಹೆಂಗೆ? ಒಳ್ಳೆ ಟೀಮ್ ಇದೆ, ಪಕ್ಕ ಸೆಕೆಂಡ್ ಕಪ್ ನಮ್ಮದೇ. ಸೆಕೆಂಡ್ ಕಪ್ ಯಾಕೋ? ಫಸ್ಟ್ ಕಪ್ ಆಲ್ರೆಡಿ ಬರ್ದಾಯ್ತಲ್ಲ. ಓ ಹಂಗೆ, 2ನೇ ಕಪ್ಪು ನಿಮ್ಮದೇ. ಸೊ ಜೀವನ್, ಸೊ ಜೀವನ್ ಇನ್ನೇನು 2 ದಿನದಲ್ಲಿ IPL ನಡೀತಾ ಇದೆ ಅಲ್ವಾ? ಸೊ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? ಮುಂಬೈ. ಏಕೆ? ಈ ಕಡೆ ಕ್ಯಾಮ್ರಾ ನೋಡ್ಕೊಂಡು ಇಷ್ಟ ಅದಕ್ಕೆ. ಹಾಂ, ಯಾವಾಗಿರೋದು ಅವ್ರ ಮ್ಯಾಚು? ಫಸ್ಟ್ ಮ್ಯಾಚ್ ಮಾತ್ರ ಗೊತ್ತು. ಫಸ್ಟ್ ಮ್ಯಾಚ್ ಯಾರ್ದು? ನಿಮ್ಗೆ ಯಾಕೆ RCB ಇಷ್ಟ ಇಲ್ಲ? ಇಷ್ಟ ಇಲ್ಲ, ಅದಕ್ಕೆ ಇಷ್ಟ ಇಲ್ಲ. ಅದು ಯಾಕೆ ರೀಸನ್ ಇರುತ್ತಲ್ವಾ? ರೀಸನ್ನೇ ಇಷ್ಟ ಇಲ್ಲ. ಹಾಂ, ರೀಸನ್ನೇ ಇಷ್ಟ ಇಲ್ಲ. ರೀಸನ್ನೇ ಇಷ್ಟ ಇಲ್ಲ. ಇನ್ನೇನು 2 ದಿನದಲ್ಲಿ IPL ಇದೆಯಲ್ವಾ? ಸೊ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? ಯಾಕೆ? RCB ಅಂದರೆ ಇಷ್ಟ ಅಲ್ಲ, ನಮ್ಮೂರು RCB ಬಗ್ಗೆ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಕಪ್ ನಮ್ಮದು, ನಮ್ಮದು. ಈ ಸಲನೂ ನಿಮ್ಮ ಈ ಸಲ ಕಪ್ಪು ನಮ್ದು. ಇದೇನಾ? ಸೊ RCBಯಲ್ಲಿ ನಿಮ್ಗೆ ಯಾರು ಜಾಸ್ತಿ ಇಷ್ಟ? ABD ಅವ್ರು ಇಷ್ಟನಾ? ಸೊ ಈ ಸಲ ಅವರು ಎಷ್ಟು ಸ್ಕೋರ್ ಮಾಡ್ಬೋದು? ಅಥವಾ ರನ್ 300 ಪಕ್ಕ. ಮತ್ತೆ ಏನಾದರೂ ಸ್ಟ್ರಾಟಜಿ ಹೇಳ್ಬೇಕಂತಂದ್ರೆ ಏನು ಹೇಳ್ತೀರಾ? ಇರೋ ಪ್ಲೇಯಿಂಗ್ ಲೆವೆಲ್ ಅದೇ ಆಡ್ಕೊಂಡು ಹೋದ್ರೆ ಸಾಕು. ಹೌದಾ? ಸೊ ನೋಡಿ ಗೈಸ್, ನಮ್ಮ ಜೂನಿಯರ್ಸು ಎಷ್ಟು ಕ್ಲಾರಿಟಿಯಲ್ಲಿದ್ದಾರೋ. ನಮ್ಮ RCB ಅವರೇ ಈ ಸಲನೂ ಕಪ್ ನಮ್ಮದೇ ಅಂತಾರೆ ಅಂತ ಹೇಳ್ತವ್ರೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ನೇತ್ರ ಹೇಳ್ಬೇಕು ಗೈಸ್, ನೇತ್ರ ಹೇಳಿಲ್ಲ ಅಂದರೆ ಈ ಒಂದು ವ್ಲಾಗು ಕಂಪ್ಲೀಟೇ ಆಗಲ್ಲ. ಸೊ ನೇತ್ರ, ನಿನಗೆ ಯಾವ ಟೀಮ್ ಇಷ್ಟ? RCB. ಯಾಕೆ ಇಷ್ಟ ಅಂತ ಅದರಲ್ಲಿ ಕೊಯ್ಲಿದ ಯಾಕಂದರೆ ಯಾಕೆ ಕೊಹ್ಲಿ ಇಷ್ಟ ಅಂದರೆ ಗೊತ್ತಾ ಗೈಸ್? ಯಾಕೆ? ಚೆನ್ನಾಗಿದ್ದಾರೆ ಅಂತೆ ಗೈಸ್. ತುಂಬ ಸ್ಮಾರ್ಟ್ ಆಗಿದ್ದಾನೆ, ನೋಡಿದ್ರೆ ಕ್ರಶ್ ಆಗಿಬಿಡುತ್ತೆ. ಸೊ ನೀವು ಈ ಸಲ RCB ಪಕ್ಕ ವಿನ್ ಆಗುತ್ತಾ? ಆಗುತ್ತೆ, ಪಕ್ಕ ಆಗುತ್ತೆ. ಈ ಸಲನೂ ಕಪ್ ನಮ್ದೇನಾ? ಅವ್ರು ಗೆದ್ರೂ ಸೋತ್ರೂ ಪ್ರತಿ ಸಲ ಕಪ್ ನಮ್ಮದೇ. ಸೋತ್ರೆ ನಮ್ದು ಹೆಂಗಾಗುತ್ತೆ ಕಪ್ಪು? ಫೀಲ್ ಮಾಡ್ಕೊತೀವಿ ನಾವು, ಒಳಗಿಂದ ಫೀಲ್ ಮಾಡ್ತೀವಿ. ನಾವೆಲ್ಲಿ ಕ್ರಿಕೆಟ್
ಕಪ್ಪು ಬಿಳಿ ಬಗ್ಗೆ ಮಾತಾಡ್ತಾರೆ. ಸೊ ಫಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ RSH ಮತ್ತು ಸಾರಿ SRH ಮತ್ತು RCB ಇದೆಯಲ್ವಾ, ಯಾರು ವಿನ್ ಆಗ್ಬೋದು? RCBನೇ ಪಕ್ಕ ಗೈಸ್. ಈ ಥರ ಲಾಯಲ್ ಫ್ಯಾನ್ಸ್ ಇದ್ದರೆ ನಮ್ಮ RCB ಪಕ್ಕ ವಿನ್ ಆಗೇ ಆಗುತ್ತೆ. ಪಾಪ ಇಲ್ಲಿ ಇವನು ಮುಂಬೈಸ್ ಅವ್ರಿಗೆ ಅಂದರೆ ಆ ಥರ ಏನಿಲ್ಲ, ಮುಂಬೈ ಫ್ಯಾನ್ ಗೈಸ್, MI ಫ್ಯಾನು. ಸೊ ನನಗೂ ಅಷ್ಟು ಏನೋ ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಲಾಗ್ ಮಾಡ್ತಾಳೆ. ಆದರೂ ನೋಡಿ ಮೆಚ್ಚಬೇಕಲ್ವಾ ಗೈಸ್, ಗೊತ್ತಿಲ್ಲ ಟಾಪಿಕ್ ಬಗ್ಗೆ ಆದರೂ ಲಾಗ್ ಮಾಡ್ತಾರಂದ್ರೆ ನೀವು ಬೇಗ ಫಾಲೋವರ್ಸ್ ಆಗ್ರಿ, ಪಕ್ಕದಲ್ಲಿರೋ ಬೆಲ್ಲ ಬಟನ್ನ ಕ್ಲಿಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲಿರೋದು ಗೈಸ್. ನನ್ನ ತಮ್ಮ ಹೆಂಗೋ ಕೇಳಿಸ್ಕೊಂಡು ಅಕ್ಕಂಗೆ ಇನ್ಸರ್ಟ್ ಮಾಡ್ತಾನೆ. ನೋಡಿ ಗೈಸ್ ಏನೇನು ತಲಾಟೆಗಳು ನಮ್ಮ ನೇತ್ರದು. ಇದೇ ಪರವಾಗಿಲ್ಲ ಬಾ, ಅವ್ರು ನೋಡ್ತಾರೆ ತಮ್ಮ ನಾವಿಲ್ವ ಅಂತ. ನೀವು ನೋಡ್ರಿ ಇಷ್ಟೇ ಅವ್ನು ನೋಡ್ರೆ ಅಷ್ಟೇ. ಅವ್ನು ನಮ್ಮ ಮನೇಲಿ ಜಾಸ್ತಿ ಬೋರ್ಮಿಟೋ ಹಾರ್ಲೆಕ್ಸ್ ಹಿಂಗೆ ಕುಡಿಸಿರೋದು. ನಾನು ಇವನು ಯಾವಾಗಲೂ ಹಿಂಗೆ ಕೈ ಇಡ್ತಾನೆ, ಹಿಂಗೆ ಕೈ ಇಡ್ತಾನೆ, ಇಟ್ಟು ನಂಗೆ ಕೆಳಗೆ ಮಾಡಿಬಿಟ್ಟು ಅವ್ನು ಉದ್ದ ಮಾಡ್ತಾನೆ ಅಷ್ಟೇ. ನಮ್ಮ ಬಸವನ ಏನೋ ಚಿಂತೆ ಮಾಡ್ತಾ ಇದ್ದಾರೆ. ಆ ಚಿಂತೆಯಲ್ಲಿ ಅವ್ರನ್ನ ಎಬ್ಸ್ಬೇಕು ಅಂತಂದರೆ ಒಂದೆರಡು ಕ್ವಶನ್ಸ್ ಕೇಳೋಣ. ಬಸವನ ಇನ್ನೇನು 2 ದಿನದಲ್ಲಿ IPL ಸ್ಟಾರ್ಟ್ ಆಗ್ತೈತಲ್ವಾ? ಸೊ IPL ಸ್ಟಾರ್ಟ್ ಆಗ್ತೈತೆ. ಫಸ್ಟ್ ಮ್ಯಾಚೇ ನಮ್ಮ RCB ಮತ್ತು SRH ಐತೆ. ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಮತ್ತು 5ನೇ ತಾರೀಕು RCB ಮತ್ತು CSK ಇದೆ, ಅವ್ರಿಗೆ ಅದರಲ್ಲಿ ಸೊ ಯಾರು ನೀವು RCBಗೆ ಯಾಕೆ ಸಪೋರ್ಟ್ ಮಾಡ್ತೀರಾ ಬಸ್? RCB ನಮ್ಮ ನೆಲ ಅಂದರೆ ನಮ್ಮ ಇದು ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ. ಸೊ ನೀವು ಯಾರನ್ನ ಜಾಸ್ತಿ ಇಷ್ಟಪಡ್ತೀರಾ RCB ಟೀಮಲ್ಲಿ? ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಅಂತಂದರೆ ಕೊಹ್ಲಿನ ಇಷ್ಟಪಡ್ತೀರಾ? ಸೊ ನೀವು ವಿರಾಟ್ ಕೊಹ್ಲಿ ಇದ್ದಾರಲ್ವಾ, ಅವರಲ್ಲಿ ನೀವೇನಾದರೂ ತಿಳ್ಕೊಬೇಕಾಗಿರೋ ಒಂದು ವಿಷಯಗಳು, ಅಂದರೆ ಇಷ್ಟು ದಿನ ಮ್ಯಾಚ್ ನೋಡಿರ್ತೀರಾ, ಸೊ ಅವರಲ್ಲಿ ನೀವೇನಾದರೂ ಅಳವಡಿಸ್ಕೊಬೇಕಾಗಿರೋ ಗುಣಗಳು ಏನಾದರೂ ಇದೆಯಾ, ತಿಳ್ಕೊಂಡಿದ್ದೀರಾ? ಸ್ಪಿರಿಟ್ ನೋಡಿ ಗೈಸ್, ನಮ್ಮ ಬಸವಣ್ಣ ಕೊಹ್ಲಿ ಅವ್ರ ಕಡೆಯಿಂದ ತಾಳ್ಮೆ, ಅಂದರೆ ಎಷ್ಟೇ ಸಲ ಸೋತ್ರೂ ನಾವು ಗೆಲ್ತೀವಿ ಮುಂದೆ ಒಂದಿನ ಅನ್ನೋದು ಅವರು ನಮ್ಮ ಬಸವಣ್ಣ ಅರ್ತ್ಕೊಂಡವ್ರೆ. ಬಸವಣ್ಣ ಬೇರೆ ಏನಾದರೂ ನಮ್ಮ RCB ಟೀಮ್ಗೆ ಹೇಳ್ಬೇಕು ಅಂತಂದರೆ ಏನು ಹೇಳ್ತೀರಾ? ಮೂರು ಸಲ ಸೋತ್ರ RCB, ಜೈ RCB. ಅಷ್ಟೇನಾ? ಯಾವ ಟೀಮ್ ಇಷ್ಟನೋ ಆ ಟೀಮ್ ಸಪೋರ್ಟ್ ಮಾಡಿ. ಸೊ ಆದರೆ ಅಂಧಾಭಿಮಾನ ಬೆಳೆಸ್ಕೋಬೇಡಿ. ಅಂಧಾಭಿಮಾನ ಅಂತಂದರೆ ಇವ್ರೇನಾದರೂ ವಿನ್ ಆದರೆ ನಾನು ಇದು ಮಾಡ್ಕೊತೀನಿ, ಅವ್ರೇನಾದರೂ ಸೋತೋದ್ರೆ ಅದು ಮಾಡ್ಕೊತೀನಿ, ಆ ಥರ ಅಲ್ಲ. ಸೋತೋದು ಮತ್ತು ಗೆಲ್ಲೋದು ಮುಖ್ಯ ಅಲ್ಲ, ಪಾರ್ಟಿಸಿಪೇಟ್ ಮಾಡಿದ್ದೀವಾ ಇಲ್ವಾ ಅನ್ನೋದು ಮುಖ್ಯ. ಸೊ ಒಂದು ವೇಳೆ ಸೋತ್ರೆ ನೆಕ್ಸ್ಟ್ ಸಲ ನಾವೇ ಗೆಲ್ಲೋದು ಅಂತ ಅಂದ್ಕೊಳ್ಳಿ. ಆತ್ಮಸ್ಥೈರ್ಯ ಬೆಳೆಸ್ಕೊಳ್ಳಿ, ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ಅಂಧಾಭಿಮಾನ ಮಾತ್ರ ಬೆಳೆಸ್ಕೋಬೇಡಿ ಗೈಸ್. ಅಂದರೆ ಅವ್ರಿಗೆ ಹೊಡೆದಾಡೋದು, ಕಿತ್ತಾಡೋದು ಆ ಥರ ಎಲ್ಲ ಮಾಡ್ಕೋಬೇಡಿ. ಹ್ಯಾಪಿಯಾಗಿ ಎಂಜಾಯ್ ಮಾಡಿ. ಸೋಲು ಬರಲಿ ಗೆಲುವು ಬರಲಿ ಎರಡನ್ನೂ ಒಂದೇ ಥರ ಅಂದರೆ ಸಮವಾಗಿ ಸ್ವೀಕಾರ ಮಾಡಿ ಖುಷಿಯಾಗಿ ಮ್ಯಾಚ್ನ ಎಂಜಾಯ್ ಮಾಡಿ ಗೈಸ್.